ನನಗಿರುವಂಥದ್ದು ಸ್ನೇಹಿತರೆ ಇದು ಶಿರ್ಸಿ. ಇದು ನಾವೆಲ್ಲ ಇಲ್ಲೇ ಹುಟ್ಟು ಬೆಳೆದಿದ್ದು. ನಮ್ಮ ಮನೆಯವರು, ನನ್ನ ಗಂಡ ಚಂದ್ರಶೇಖರ್ ಅಂತ. ಅಷ್ಟು ಬೆಳಗ್ಗೆ ಶುರು ಮಾಡಿದ್ರೆ ಅವರು ಸಂಜೆ 6 ಗಂಟೆ ಕತ್ಲೆ ಆಗ್ಬೇಕು. ಒಟ್ಟು ಅಲ್ಲಿ ಮಣ್ಣೆಲ್ಲಿದೆ ಗುದ್ಲಿಯಲ್ಲಿದೆ ಕಾಣಬಾರ್ದು. ಅಷ್ಟು ಕತ್ಲೆ ಆದ್ಮೇಲೆ ಮನೆಗೆ ಬರೋದು. ಕಂಟಿನ್ಯೂ ಹತ್ತಿ ಇಳಿತಾರೆ. ಅಷ್ಟು ಬಾವಿಗಳನ್ನು ತೋಡಿದ್ದು ಒಬ್ರೇ ಬಾವಿ ತೋಡೋದು. ಈಗಿನ ಕಾಲದ ಹೆಣ್ಮಕ್ಳಿಗೆ ಒಂದ್ ಕೂಡ ನೀರೆತ್ತೋದಕ್ಕೂ ಕಷ್ಟ, ಇನ್ಕ್ಲೂಡಿಂಗ್ ಮೀ. ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ಇದು ಕಲಾ ಮಾಧ್ಯಮ. ನನಗಿರುವಂಥದ್ದು ಸ್ನೇಹಿತರೆ ಇದು ಶಿರ್ಸಿ. ಇದು ಮಾರಿಕಾಂಬೆ ದೇವಾಲಯ, ವಿಶ್ವಪ್ರಸಿದ್ಧ ಶಿರ್ಸಿಯ ಮಾರಿಕಾಂಬೆ ಜಾತ್ರೆ ವೇಳೆಗಳನ್ನು ನೀವು ಕಲಾ ಮಾಧ್ಯಮದಲ್ಲಿ ನೋಡಿರ್ತೀರಿ. ಶಿರ್ಸಿ ಸ್ನೇಹಿತರೆ ಉತ್ತರ ಕನ್ನಡ ಜಿಲ್ಲೆಯ ಒಂದು ಪ್ರಮುಖ ತಾಲೂಕು. ನಾವು ಮಾತಾಡೋಕೆ ಬಂದಿರುವಂಥದ್ದು ಸ್ನೇಹಿತರೆ, ಇತ್ತೀಚೆಗೆ ತಾವು ಗಮನಿಸಿರಬಹುದು, ಈಗ ಕೆಲವು ತಿಂಗಳ ಹಿಂದೆ ಗೌರಿ ನಾಯಕ ಅಂತ ಅನ್ನುವ ಮಹಿಳೆ ತಾವು ಬಾವಿ ತೋಡೋಕೆ ಶುರು ಮಾಡ್ತಾರೆ. ಆದರೆ ಅದು ಅನೇಕ ಕಾರಣಗಳಿಗೆ ಸುದ್ದಿಯಾಗುತ್ತೆ. ಅದು ಏನಾಯಿತು ಆ ಬಾವಿ, ಎಲ್ಲಿದೆ ಆ ಬಾವಿ, ಗೌರಿ ನಾಯಕ ಅವರ ಕಥೆ ಏನು, ಎಲ್ಲವನ್ನು ಕೇಳೋಣಂತೆ. ಒಂದು ಬಾವಿಯ ಕತೆ. ಸೊ ಆ ಕತೆ ಕೇಳೋಣ ಸ್ನೇಹಿತರೆ. ಇಲ್ಲಿ ಗಣೇಶ್ ನಗರ ಅಂತ ಒಂದು ಬಡಾವಣೆ ಇದೆ. ನಾವು ಹೋಗ್ತೀವಿ, ನೀವು ನೋಡ್ಬೋದು. ಇಲ್ಲಿ ಸುರೇಶ್ ಸರ್ಕಲ್ಲು, ಅಂಗನವಾಡಿ, ಬಳಸಿ ಮನೆ, ಶಿಂಗಳ್ಳಿ, ನಿಸರ್ಗ ಮನೆ, ಗಣಪತಿ ಕಟ್ಟೆ ಅಂತೆಲ್ಲ. ಸೊ ಇಲ್ಲಿ ಗಣೇಶ್ ನಗರಕ್ಕೆ ನಾವು ಹೋಗೋಣ. ಗೌರಿ ನಾಯಕ ಅವ್ರನ್ನ ಮಾತಾಡಿಸಿ ಆ ಬಾವಿ ತೋಡಿದ ಹಿಂದಿನ ಕಥೆ ಭಾಳ ಚೆನ್ನಾಗಿದೆ, ರೋಚಕವಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿ ಅಂತ ಕೇಳ್ಕೊತೀನಿ. ಬನ್ನಿ ಒಳಗಡೆ ಹೋಗೋಣ. ಏನಾಗಲಿ ಮುಂದೆ ಸಾಗುನಿ. ನಾವು ಬಂದ್ವಿ ಸ್ನೇಹಿತರೆ. ನೋಡಿ ಇದೆ ಗೌರಿ ನಾಯಕ ಅವರ ಮನೆ. ಒಳಗಡೆ ಹೋಗೋಣ ಬನ್ನಿ ನಾವು. ಬರ್ಬೋದಮ್ಮ? ಥ್ಯಾಂಕ್ ಯು. ಅಮ್ಮ ನಮಸ್ತೆ, ಹೇಗಿದ್ದೀರಿ? ನೋಡಿ ಇವರೇ ಗೌರಿ ಅವರು. ಜೊತೆಗೆ ಅಮ್ಮ ಇದ್ದಾರೆ. ಅಮ್ಮ ನಮಸ್ತೆ. ಇವರೇ ಗೌರಿ ನಾಯಕ ಅವರು. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಎಷ್ಟು ತಮಗೆ ವಯಸ್ಸು? ನನಗೆ ಈಗ 58. 58. ಮೂಲ ಯಾವರು? ನಮ್ಮ ಮೂಲ ಇದೆ ಶಿರ್ಸಿನೇ. ನಿಮ್ಮ ತವ್ರ ಮನೆ? ನನ್ನ ತವ್ರ ಮನೆ, ನಮ್ಮ ತಾಯಿ ಊರು ಬೈಂದೂರು. ನಮ್ಮ ತಾಯಿರು ಇಲ್ಲೇ ಬಂದು ಉಳಿದು ಇಲ್ಲೇ ನಾವು ಸೆಟ್ಲಾಗಿದ್ದು. ನಾವೆಲ್ಲ ಇಲ್ಲೇ ಹುಟ್ಟು ಬೆಳೆದಿದ್ದು. ಓಕೆ, ಶಿರ್ಸಿಲೆ? ಹಾಂ, ಶಿರ್ಸಿಯಲ್ಲೇ ಹುಟ್ಟು ಬೆಳೆದೇವೆ ಅಷ್ಟು ಜನ. ಹಾಂ. ಮದುವೆ ಆಗಿದ್ದು ಯಾವ ವರ್ಷ? ಮದುವೆ ಆಗಿದ್ದು ನಮ್ಮದು 81ಕ್ಕೆ ಮದುವೆ ಆಗಿದ್ದು. 81. ಯಜಮಾನರು? ಅವ್ರು ತೀರ್ಕೊಂಡು ಈಗ ಒಂದು 20 ವರ್ಷ ಲೆಕ್ಕ ಆಯಿತು. ಏನು ಆಗಿತ್ತು ಅವ್ರಿಗೆ? ಒಂಥರ ಸ್ವಲ್ಪ ಕುಡಿತಿದ್ರು, ಒಂಥರ ಮಲ್ಕೊಂಡಲ್ಲೇ ಏನೋ ಹಾರ್ಟ್ ಅಟ್ಯಾಕ್ ಆದಂಗೆ ಆಯಿತು. ಮುಂಜಾನೆ ನೋಡೋ ತನಕ ಎಂಥ ಶ್ವಾಸ ಇಲ್ಲ. ಮದುವೆಯಾಗಿ ಒಂದು 38-40 ವರ್ಷ ಆಯಿತು. ತೀರ್ಕೊಂಡು 20 ವರ್ಷ ಆಯಿತು. ಹಾಂ. ಎಷ್ಟು ಮಕ್ಕಳು ನಿಮಗೆ? ನನಗಿಬ್ಬರೇ, ಒಂದು ಹುಡುಗ ಒಂದು ಹುಡುಗಿ. ಹೇಗೆ ಸಾಕಿದ್ರಿ ಅವ್ರನ್ನ? ನಾವು ಕೆಲಸಕ್ಕೆ ಹೋಗ್ತಿದ್ದೆ. ಇವ್ರದ್ದು ಒಂಥರ ನಮ್ಮದು ಒಂಥರ. ಅಂದರೆ ನಾವು ನಮ್ಮ ಗೂಡು ಬೇರೆ ಆದಮೇಲೆ ನಮ್ಮದೇ ಬೇರೆ ಆಗ್ತದೆ. ನಾವು ಈಗ ನಿಮ್ಮ ಹತ್ರ ಅದೇ ಅಂತ ನಾವು ಇಸ್ಕೊಳ್ಳಿಕ್ಕೆ ಹೋಗೋಕೆ ಬರೋದಿಲ್ಲ. ನಮ್ಮ ಸಂಸಾರ ನಾವು ಮಾಡಬೇಕಾಗ್ತದೆ. ಎಷ್ಟೋ ಕಷ್ಟವಾದರೂ ನಾವು ನಡೆಸಬೇಕಾಗ್ತದೆ. ನಾನು ಹಳ್ಳಿಗೆ ಅಡಿಕೆ ಸುಲಿಯೋಕ್ಕೆಲ್ಲ ಹೋಗ್ತಿದ್ದೆ. ಕೃಷಿ ಕೂಲಿ ಕೆಲಸಕ್ಕೆ? ಹೌದು, ಎಲ್ಲ ಕೆಲಸನೂ ಯಾವುದು ಆಗೋದಿಲ್ಲ ಅಂತ ಹೇಳೋದಿಲ್ಲ. ಎಲ್ಲ ಕೆಲಸ ಮಾಡ್ಕೊಂಡು ಬರ್ತೀವಿ. ಅಡಿಕೆ ಸುಲಿಯೋದು, ಕಳೆ ಕೀಳೋದಿದ್ರೆ ಕಳೆ ಕೀಳೋದು, ತೋಟದಲ್ಲಿ ಎಲ್ಲನೂ ಮಾಡ್ತಿದ್ರು. ಇದು ಕತ್ತಿ ತಗೊಂಡು ಅಡಿಕೆ ಸುಲಿಯೋದು ಅವೆಲ್ಲನೂ ಮಾಡ್ತಿದ್ದೆ. ಯಜಮಾನ್ರು ಏನು ಮಾಡ್ತಿದ್ರು? ಅವರು ಅದು ಇದು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಿದ್ರು. ಅವ್ರದ್ದೇನು ಕರೆಕ್ಟ್ ಕೆಲಸ ಅಂತ ಇಲ್ಲಾಗಿತ್ತು. ಅವರೊಂದು ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ರು. 10ನೇ ತನಕ ಕಲ್ತಿದ್ರಂತೆ. ಇವರು ಒಂದು ಸ್ವಲ್ಪ ಹಾಗೆ ಒಬ್ಬರ ಮನೇಲಿ ಒಂದು ಇರ್ತದೆಯಲ್ಲ, ಒಬ್ಬರು ಬೆಳೀತಾರೆ, ಒಬ್ಬರು ಬೀಳ್ತಾರೆ, ಇದೆಲ್ಲ ಇರ್ತದೆಯಲ್ರಿ. ಏನು ಮಾತು ಸ್ವಲ್ಪ ಕೇಳೋದಿಲ್ಲಾಗಿತ್ತು. ಬಟ್ ನೀವು ದುಡ್ದೇ ಮಕ್ಕಳನ್ನ ಸಾಕಿದ್ದೀರಿ? ಹೌದೌದು. ಮಕ್ಳು ಏನು ಮಾಡ್ತಾರೆ ಈಗ? ಈಗ ಒಂದು ನರ್ಸ್ ಅದೇ ಹಾನಗಲ್ಲಲ್ಲಿ, ಸ್ಟಾಫ್ ನರ್ಸು. ನನ್ನ ಮಗಳು. ಹಾಂ. ಹುಡುಗ ಇಲ್ಲೇ ಇದ್ದಾನೆ. ಅವನು ಸಣ್ಣ ಅಂಗಡಿ ಮಾಡ್ಕೊಂಡಿದ್ದಾನೆ. ಅವನಿಗೂ ಎಕ್ಸರಿ ಎಲ್ಲ ಕೆಲಸ ಆಯಿತು. ಈಗ ನೌಕರಿ ಎಂದು ಕರೀಲೇ ಇಲ್ಲ. ಅವನಿಗೂ ಸುಮಾರು ಏಜ್ ಆಯ್ತು. ಈಗ 37 ವರ್ಷ ಆಯಿತು. ಹೌದು, ನಾವು ಮುಂಚೆ ಮಾಡಿದ್ದು ಮನೆ ಇದು. ನೀವು ದೊಡ್ಡ ಸೊಸೆನಾ? ನಾವು ಸೊಸೆ ಅಲ್ಲ, ಇದು ನಮ್ಮ ತಾಯಿ ಮನೆ ಇದು. ಅಂದರೆ ನಾವು ಇಲ್ಲಿ ಬಂದು ಉಳಿದು ಇಲ್ಲೇ ಇದ್ದೇವೆ. ನಮ್ಮ ಗಂಡನ ಮನೆ ಧಾರವಾಡದಲ್ಲಿ ಅದೇ. ಅದು ಸಣ್ಣ ಹಂಚಿನ ಮನೆ. ಇನ್ನೂ ನಾವು ಸೊಸೆ ಮಾಡ್ಕೊಳ್ಳಿಲ್ಲ. ಮಕ್ಕಳೆಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಮಗನಿಗೆ ದೊಡ್ಡ ಕೆಲಸನೂ ಇಲ್ಲ, ಎಂತ ಮಾಡ್ತಾನೆ. ಓ, ನೀವು ಮದುವೆ ಮಾಡಿಕೊಟ್ಟಿದ್ದೆ ಧಾರವಾಡಕ್ಕೆ? ಧಾರವಾಡಕ್ಕೆ ಮದುವೆ ಮಾಡಿಕೊಟ್ಟಿದ್ದು. ಅಲ್ಲೊಂದು 5 ವರ್ಷ ಇದ್ದಿದ್ರು ನಾವು. ಕಡೆಗಲ್ಲಿ ಜೀವನ ಮಾಡೋಕೆ ಹೊರಗೆಲ್ಲ ಕೆಲಸ ಇಲ್ಲ ಅಲ್ಲಿ. ಇಲ್ಲ ಆದರೆ ನಮ್ಗೆ ಹೊರಗೆ ಹೋದ್ರೆ ಕೆಲಸ ಅದೇ, ಅಡಿಕೆ ಸುಲಿಯೋದು ಅದು ಇದು ಇದೆ. ಅದಕ್ಕೆ ನಾವು ಈ ಕಡೆ ಬಂದರು. ಮಕ್ಕಳಿಗೆ ಕಲಿಸ್ಲಿಕ್ಕೆಲ್ಲ ಕಷ್ಟ ಆಗ್ತದೆ ಅಲ್ಲೆಲ್ಲವ. ಮತ್ತು ಇವ್ರದ್ದು ದೊಡ್ಡ ಕೆಲಸ ಅಲ್ಲ ಅಂತ ಈ ಕಡೆ ಬಂದು ಇಲ್ಲೇ ಉಳಿದ್ಬಿಟ್ರು. ನಮ್ಮ ತಾಯಿ ಮನೆ ಹತ್ರನೇ. ಆಗ ಹೋಗೋದು ಬೇಡ, ಇಲ್ಲೇ ಏನಾದ್ರು ಮಾಡ್ಕೊ ಇರು ನಮ್ಮ ಕಣ್ಣು ಎದುರಿಗೆ ಅಂದರೆ. ನಮ್ಮ ತಾಯಿರು, ನಮ್ಮ ತಂದೆ ಸತ್ತು ಭಾಳ ವರ್ಷ ಆಯಿತು. ಈಗ ನಮ್ಮ ತಾಯಿ ಸತ್ತು 25 ವರ್ಷ ಆಗೋಯ್ತು. ನಮ್ಮ ತಾಯಿಯವರೇ ನೋಡ್ಕೊತಿದ್ರು ಮಕ್ಕಳನ್ನೆಲ್ಲ. ಸಣ್ಣ ಇದ್ದಾಗ ನಾನು ಬಿಟ್ಟು ಹೋಗ್ತಿದ್ನಲ್ಲ, ಸಾಯಂಕಾಲ ಆಗ್ತಿತ್ತು ನಾ ಬರೋದು 6 ಗಂಟೆಗೆ. ಅವರೇ ನೋಡ್ಕೊತಿದ್ರು. ಇಲ್ಲ ಅಂಗನವಾಡಿಗೆಲ್ಲ ಹೋಗಿ ಬರ್ತಿದ್ರ, ಮಕ್ಕಳಿಗೆಲ್ಲ ಊಟ ತಿಂಡಿ ಕೊಟ್ಕೊಂಡು ಕುಂದರ್ಸ್ಕೊತಿದ್ರು. ನೀವು ಹುಟ್ಟು ಬೆಳೆದ ಮನೆ ಇದು? ಹೌದು ರೀ, ಹುಟ್ಟು ಬೆಳೆದ ಮನೆ. ಅವಾಗ ಈ ಥರ ಇರಲಿಲ್ಲ, ಬೇರೆ ಥರ ಇತ್ತು? ಈಗ ಸಣ್ಣ ಹಂಚಿನ ಮನೆ ಇತ್ತು. ನಮ್ಮ ಹುಡುಗಿ ನೌಕರಿಗೆ ಬಂತಲ್ಲ, ಸ್ವಲ್ಪ ಮಾಡಿಕೊಟ್ಳು ನಮಗೆ.
ಈ ಶತಮಾನದ ಮಾದರಿ ಹೆಣ್ಣು ಗೌರಿ ನಾಯ್ಕ್. ಇವ್ರು ನಿಮ್ಮ ತಾಯಿ? ನನ್ನ ತಾಯಿ. ಏನು ಇವ್ರ ಹೆಸರು? ಅವ್ರ ಹೆಸರು ಸುಬ್ಬಿ ವೆಂಕಟೇಶ್ ನಾಯ್ಕ ಅಂತ. ನಮ್ಮ ಅಪ್ಪನ ಹೆಸರು ವೆಂಕಟೇಶ, ಇವರು ಸುಬ್ಬಿ ಅಂತ. ಸುಬ್ಬಿ ಅಂತ. ಹಾಂ, ಸುಬ್ಬಮ್ಮ. ಸುಬ್ಬಮ್ಮ. ನೀವು ಗೌರಮ್ಮ. ಸ್ವಲ್ಪ ಏನೋ ಕಣ್ಣು ಸಮಸ್ಯೆ ಇದೆ. ಹೌದೌದು, ಕಣ್ಣಿಗೆ ಅದು ಕಟ್ಗಿ ಕಡಿವಾಗ ಚಕ್ಕೆ ಹರಿತ್ತು. ಅದಕ್ಕೆ ಎಮ್ಸಿಗೆಲ್ಲ ಒಯ್ದ್ರು, ಅದು ಗುಣ ಅದು ಚಕ್ಕೆ ಎಲ್ಲ ತೆಗೆದ್ರು, ಹಂಗೆ ಆಯ್ತು ಅದು ಕಡೆಗೆ. ಹಾಂ ಹಾಂ. ಕೆಲಸನೇ ಮಾಡಲಿಕ್ಕೆ ಆಗಲಿಲ್ಲ ಅವರಿಗೂ. ಅಲ್ಲ, ಇವ್ರು ಯಾರು? ನಮ್ಮ ಮನೆಯವರು, ನನ್ನ ಗಂಡ. ಹೆಸರು? ಚಂದ್ರಶೇಖರ್ ಅಂತ. ಚಂದ್ರಶೇಖರ್. ಹಾಂ, ಚಂದ್ರಶೇಖರ್ ನಾಯ್ಕ. ಹಾಂ. ಇವ್ರಮ್ಮ? ಇವ್ರು ನಮ್ಮ ಮನೆಯವ್ರ ತಾಯಿ. ನಿಮ್ಮ ಅತ್ತೆ? ಹಾಂ. ಅವ್ರು ನಿಮ್ಮ ಮಗ ಏನ್ರಿ? ಅದೇ ನನ್ನ ಮಗ. ಈಗ ಹೇಳಿದ್ನಲ್ರಿ ಅಲ್ಲಿ ಅಂಗಡಿ ಮಾಡ್ಕೊಂಡಿದ್ದಾನೆ ಅಂತೇಳಿ. ಹಾಂ. ಅವ್ರ ಹೆಸರು? ವಿನಾಯಕ ಅಂತೇಳಿ. ವಿನಾಯಕ. ಒಂದು ಹುಡುಗ ಒಂದು ಹುಡುಗಿ? ಹೌದು. ಈ ಮಗು ಯಾರ್ದು? ಈ ಮಗು ನನ್ನ ಮಗಂದೇ. ಮಗ ಅವ್ರದ್ದು? ಹಾಂ. ಒಂದು ಮೊಮ್ಮಗು ಇದೆ. ಹಾಂ. ಮಗಳಿಗೆ ಮದುವೆ? ಮಗಳಿಗೂ ಒಂದು ಮಗ ಇದ್ದಾನೆ. ಮಗ ಇದ್ದಾರೆ. ಅವ್ರು ಆನ್ಗಲಲ್ಲಿ ಇರ್ತಾರೆ. ಹಾಂ. ನೋಡಿ, ಗೌರಿ ನಾಯ್ಕ ಅವ್ರಿಗೆ ಬಂದಿರುವಂಥ ಎಷ್ಟು ಪ್ರಶಸ್ತಿ, ಪತ್ರಗಳು, ಪುರಸ್ಕಾರಗಳು ನೋಡ್ಬೋದು. ಬರ್ರಿ ಬರ್ರಿ. ದೊಡ್ಡ ಮನೆ ನಿಮ್ದು? ದೊಡ್ಡ ಮನೆ ಆದ್ರೇನು, ದೊಡ್ಡ ಮನೆ. ಹಾಂ. ಒಂದೊಂದ್ಸಲ ಆ ಕಡೆ ಈ ಕಡೆ ಹೋಗ್ಬಿಟ್ಟು ನಮ್ಮ ಮನೆ ಇದಕ್ಕೆ ಸ್ವಚ್ಛ ಮಾಡ್ಲಿಕ್ಕೆ ಆಗುದಿಲ್ಲ, ಹತ್ಲಾಗಿತ್ಲಾಗಿ ಇರ್ತದೆ ಅದು. ಓಕೆ. ಬರ್ರಿ. ನೋಡಿ, ಇದು ಗೌರಿ ನಾಯ್ಕ ಅವ್ರ ದೇವ್ರ ಮನೆ. ಯಾವ ದೇವರು ನೀವು ಪೂಜೆ ಎಲ್ಲ ದೇವರು ಅದೇ. ಮಾರಿಕಾಂಬೆ ಇದ್ದಾಳೆ, ಎಲ್ಲಮ್ಮನೂ ಇದ್ದಾಳೆ, ಚಾಮುಂಡೇಶ್ವರಿ ಇದ್ದಾಳೆ, ತಿರುಪತಿ ತಿಮ್ಮಪ್ಪ, ಈಶ್ವರ ಪಾರ್ವತಿ, ಮಂಜುನಾಥ ಎಲ್ಲರೂ ಇದ್ದಾರೆ, ರಾಘವೇಂದ್ರ, ಅಯ್ಯಪ್ಪ ಎಲ್ಲ ಇದ್ದಾರೆ, ಗಣಪತಿ, ಲಕ್ಷ್ಮಿ, ಎಲ್ಲ ದೇವರು ಅದೇ. ಇದು ನೋಡಿ, ಹಾಸಿಗೆ ಬಟ್ಟೆ ರೇಟ್ ಅಂತದ್ದು. ಈ ಮನೇಲಿ ತುಂಬ ಹಾಲ್ಗಳಿದ್ದಾವೆ, 3-4 ಹಾಲು. ಹಾಂ. ಊಟ ಮಾಡಿ ಹೋಗ್ರಿ ನೀವೀಗ. ಯಾಕೆ ತೊಂದರೆ ಅಂತ ಬೇಡ. ಯಾಕೆ ತೊಂದರೆ ಇಲ್ಲ ನಮಗೆ. ತೊಂದರೆ ಇಲ್ಲ, ತೊಂದರೆ ಏನೂ ಇಲ್ಲ. ಊಟ ಮಾಡಿ ಹೋಗ್ರಿ. ನಾವು ಸಿಕ್ಕಾಪಟ್ಟೆ ತಿಂತೀವಿ. ಸಿಕ್ಕಾಪಟ್ಟೆ ತಿನ್ರಿ ನೀವು, ಬೇಜಾರಿಲ್ಲ. ಎಷ್ಟು ಬೇಕಾದ್ರೂ ತಿನ್ರಿ. ನೀವು ಏನು ತಿಂತೀರಿ ಅಂತ ಹೇಳ್ಬೇಕಾದ್ರೆ. ನೀವೇನು ತಿಂತೀರ ಅದನ್ನೇ ತಿಂತೀವಿ ನಾವು. ನಿಮ್ಮ ಸೊಸೆನ ಭೇಟಿ ಮಾಡಿಸಿ. ಇವ್ರ ಬಗ್ಗೆ ಇವ್ರು ಭಾಳ ಕಲ್ತಿದ್ದಾರೆ. ಈ ಮಗು ಸಣ್ಣದೇ, ಪದೇ ಪದೇ ಅದಕ್ಕೆ ಆರಾಮ ಇರೋದಿಲ್ಲ. ಈಗ ಜ್ವರ ಬಂದದೆ, ಅದು ನೌಕರಿಗೆ ಹೋಗ್ತಾ ಇಲ್ಲ. ಅವ್ರು ಪ್ರೈವೇಟ್ ನೌಕರಿ ಮಾಡಿದ್ರು, ಈಗ ಹೋಗ್ತಾ ಇಲ್ಲ ಅವರು. ನನ್ನ ಹೆಸರು ಚಂದ್ರಪ್ರಭಾ ಅಂತ. ನಾನು ಇವ್ರ ಸೊಸೆ. ಒಬ್ಬಳೇ ಸೊಸೆ, ಒಬ್ಬರೇ ಮಗ, ಒಬ್ಬರೇ ಸೊಸೆ. ಒಂದೇ ಮಗ ಒಂದೇ ಸೊಸೆ. 5 ವರ್ಷ ಆಯಿತು. ನಾನು ಮೊದಲು ಇದು ಮಾಡ್ತಿದ್ದೆ, PU ಮತ್ತು ಡಿಗ್ರಿಗೆ ಲೆಕ್ಚರಿಂಗ್ ಮಾಡ್ತಿದ್ದೆ. MA B.Ed. ವಾವ್, ಸೂಪರ್. ನೀವು ನಿಮ್ಮ ಅತ್ತೆ ಭಾಳ ಫೇಮಸ್ ಈಗ. ತುಂಬ ಖುಷಿ ಆಗುತ್ತೆ. ಒಬ್ಬರೇ ಬಾವಿ ತೋಡೋದು, ಈಗಿನ ಕಾಲದ ಹೆಣ್ಮಕ್ಳಿಗೆ ಒಂದು ಕೂಡ ನೀರು ಎತ್ತೋದಕ್ಕೂ ಕಷ್ಟ, ಇನ್ಕ್ಲೂಡಿಂಗ್ ಮೀ. ಅಂಥದ್ರಲ್ಲಿ ಅವರು 5 ಬಾವಿಗಳನ್ನು ತೋಡಿದ್ದಾರೆ ಅಂದರೆ ನಿಜಕ್ಕೂ. ಅವರು ನಾನು ಮದುವೆ ಆದಾಗ 2ನೇ ಬಾವಿ ತೋಡ್ತಾ ಇದ್ರು ಹಿಂದ್ಗಡೆ. ನಾನು ಊಟಕ್ಕೆ ಕರೆಯೋಕೆ ಹೋದ್ರೆ ನನಗೆ ಭಯ ಆಗ್ತಿತ್ತು, ಯಾಕಂದ್ರೆ ತುಂಬ ಕೆಳಗಡೆ ಇರ್ತಿದ್ರು, ನನಗೆ ತಲೆ ಚಕ್ರ ಬರ್ತಿತ್ತು. ಒಬ್ಬರೇ ಹತ್ತಿ ಇಳಿತಿದ್ರು. ನಾನು ಮದುವೆ ಆಗೋದಕ್ಕಿಂತ ಮುಂಚೆ ಇವ್ರ ಬಗ್ಗೆ ವಿಡಿಯೋದಲ್ಲೆಲ್ಲ ನೋಡಿದ್ದೆ. ಬಟ್ ಅದೆಷ್ಟು ಹಿಂಗೆ ಸತ್ಯವೋ ಸುಳ್ಳು ಎಲ್ಲರ ಥರನೇ ನನಗೂ ಅನಿಸಿತ್ತು. ಬಟ್ ನಾನು ಮದುವೆ ಆದಾಗ ಲಾಕ್ಡೌನ್ ಟೈಮಲ್ಲಿ ಮದುವೆ ಆಗಿದ್ದು. ಇವ್ರು ಸುಮ್ಮನೆ ಯಾಕೆ ಖಾಲಿ ಕೂತ್ಕೋಬೇಕು ಅಂದ್ಕೊಂಡು 2ನೇ ಬಾವಿ ತೋಡ್ಲಿಕ್ಕೆ ಶುರು ಮಾಡಿದ್ರು. ಎಷ್ಟು ಡೀಪ್ ಹೋಗ್ತಿದ್ರು ಅಂದರೆ ಅವ್ರು ಹತ್ತಿ ಇಳಿಯೋದು ನೋಡೋ ನನಗೆ ಆಶ್ಚರ್ಯ ಆಗ್ತಿತ್ತು. ನಿಜಕ್ಕೂ ಈಗಿನ ಹೆಣ್ಮಕ್ಳಿಗೆ ಮಾದರಿ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಬೆಳಗ್ಗೆ ಶುರು ಮಾಡಿದ್ರೆ ಅವರು ಒಂದು 6-6:30 ಹೋಗ್ಬಿಡ್ತಾರೆ. 6:30 ಹೋದರೆ ಒಂದು ಬ್ಲ್ಯಾಕ್ ಟೀ ಕುಡ್ಕೊಂಡು ಹೋದರೆ ತಿಂಡಿ ತಿನ್ನೋದಿಲ್ಲ, ಹೊಟ್ಟೆ ಭಾರ ಆಗ್ತದೆ, ಹತ್ತಿ ಇಳ್ಲಿಕ್ಕೆ ಆಗೋದಿಲ್ಲ ಅಂತ. ಕಡೆಗೆ ಅವರಿಗೆ ಒಂದು 11-12 ಗಂಟೆ ಹಂಗೆ ಬಂದು ಒಂದು ಲೈಟಾಗಿ ಊಟ ಮಾಡ್ಕೊಂಡು ಹೋದರೆ ಮತ್ತೆ ಕೂರೋದಿಲ್ಲ, ರೆಸ್ಟ್ ಇಲ್ಲ. ಮತ್ತೆ ಹಾಗೆ ಹೋದ್ರೆ ಸಂಜೆ 6 ಗಂಟೆ ಕತ್ಲೆ ಆಗಬೇಕು. ಒಟ್ಟು ಅಲ್ಲಿ ಮಣ್ಣೆಲ್ಲಿದೆ ಗುದ್ಲಿಯಲ್ಲಿದೆ ಕಾಣಬಾರ್ದು. ಅಷ್ಟು ಕತ್ಲೆ ಆದಮೇಲೆ ಮನೆಗೆ ಬರೋದು. ಕಂಟಿನ್ಯೂ ಹತ್ತಿ ಇಳಿತಾರೆ. ಅದನ್ನು ನಾನು ಸೊಸೆಯಾಗಿ ಹೊಗಳ್ಕೊತ ಇಲ್ಲ, ಬಟ್ ನಾನು ಹಿಂಗೆ ನೋಡಿದ್ದೀನಲ್ಲ, ಅದನ್ನ ನೋಡಿ ಆಶ್ಚರ್ಯ ಆಗುತ್ತೆ. ಒಬ್ಬರೇ ಹತ್ತಿ ಇಳಿಯೋದು ಮತ್ತು ಯಾರು ಸಹಾಯನೂ ತೊಗೊಳಲ್ಲ. ಅದೊಂದು ನಿಜವಾಗ್ಲೂ ಅದು ನಾನು ಆಶ್ಚರ್ಯ ಪಟ್ಬಿಟ್ಟಿದ್ದೆ. ಅದು ಅವ್ರು ಈ ವಯಸ್ಸಲ್ಲಿ ಅಷ್ಟು ಎನರ್ಜೆಟಿಕ್ ಆಗಿ ಹತ್ತಿ ಇಳಿತಾರೆ ಅಂದರೆ. ನಮಗೆ 2 ಮೇಲೆ ಮಹಡಿ ಮೇಲೆ ಹೋಗಿ ಕೆಳಗೆ ಬಂದರೆ ಎದುರು ತೊಗೊಂಡು ಕುತ್ಕೋತೇವೆ. ಇವರು ಡೇಲಿ ಹತ್ತಿ ಇಳಿತಾರೆ. ಅದನ್ನು ಹಾಗೆ ಖಾಲಿ ಹತ್ತಿ ಇಳಿಯೋದಲ್ಲ, ಮಣ್ಣು ಬುಟ್ಟಿ ತೊಗೊಂಡು ಹತ್ತಬೇಕಲ್ಲ. ಮಣ್ಣು ಬುಟ್ಟಿ ಮತ್ತು ಮಣ್ಣು ಹಾಕಿ ಮತ್ತೆ ಕೆಳಗೆ ಇಳಿಬೇಕು, ಆಗಿಬೇಕು, ಮತ್ತೆ ಹತ್ತಬೇಕು. ಖಾಲಿ ಹತ್ತಿ ಇಳಿಯೋದಲ್ಲ. ನೋಡಿ ತುಂಬ ಗ್ರೇಟ್ ಅನ್ಸ್ಬಿಡ್ತು. ಹೆಲ್ಪರ್ ಇಲ್ಲ, ಹೆಲ್ಪರ್ ತಗೊಳ್ಳೋದಿಲ್ಲ ಅವ್ರೆ, ಬೇರೆ ಲೇಬರ್ ಇಲ್ಲ, ಟೀಮ್ ಇಲ್ಲ, ಯಾರೂ ಇಲ್ಲ, ಯಾರನ್ನೂ ತಗೊಳ್ಳೋದಿಲ್ಲ. ಕೆಳಗೆ ಇಳಿತಾರೆ, ಮಣ್ಣು ತೋಡ್ತಾರೆ. ಒಂದು ಮೇಲೆ ಗಟ್ಟಿ ಕಂಬ ಕಟ್ಕೊಂಡಿರ್ತಾರೆ. ಅದಕ್ಕೊಂದು 2-3 ಹಗ್ಗ ಕಟ್ಕೊಂಡಿರ್ತಾರೆ. ಹಗ್ಗಕ್ಕೆ ಪೇಂಟಿಂಗ್ ಬಕೆಟ್ ಗಟ್ಟಿ ಇರುತ್ತಲ್ಲ, ಬಕೆಟ್ ಕಟ್ಟಿರ್ತಾರೆ. ಮಣ್ಣು ತುಂಬೋದು. ಹಾಂ, ಇವ್ರು ಹತ್ತು ಬರ್ತಾರೆ. ಆ ಮಣ್ಣು ಎಳೆಯೋದು, ಆ ಬಕೆಟಿನ ಮಣ್ಣು ಈ ಕಡೆ ಚೆಲ್ಲಿ ಮತ್ತೆ ಬಕೆಟ್ 3 ಕೆಳಗೆ ಬಿಟ್ಟು ಮತ್ತೆ ಎಳಿತಾರೆ. ಮತ್ತಾಗೋದು, ಮತ್ತೆ ತುಂಬಿ ಮತ್ತೆ ಇದು ಮಾಡ್ತಾರೆ. ನೀವು ಬಾವಿ ನೋಡ್ಬೇಕು. ನಿಜವಾಗ್ಲೂ ಸರ್, ಬಾವಿ ನೋಡಿದ್ರೆ ಅರ್ಥ ಆಗೋದಿಲ್ಲ. ಅವ್ರು ತೋಡೋದನ್ನು ನೋಡ್ಬೇಕು ನೀವು, ಅವಾಗ ಗೊತ್ತಾಗತ್ತೆ ಅವ್ರ ಶ್ರಮ ಏನು, ಅವರು
ಆ ಬಾವಿ ಹಿಂದೆ ಎಷ್ಟು ಪರಿಶ್ರಮ ಇದೆ ಅಂತ. ಈಗ ಬಾವಿ ನೋಡಿದ್ರೆ ಒಂದ್ ಬಾವಿ ತೋಡಿದಾರ ಅನ್ನೋದಷ್ಟೇ ಮನ್ಸಿಗೆ ಬರ್ತದ, ಬಟ್ ಅವ್ರ ಪರಿಶ್ರಮ ನೋಡಿದ್ರೆ ಉಂಟಲ್ಲ ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು. ಅಂದ್ರೆ ಅತ್ತೆ ಅಂತ ಹೋಳ್ಕೊಂತಿಲ್ಲ, ಬಟ್ ಒಬ್ಬ ಹಿಂಗೆ ಹೆಣ್ಣು ಮಗಳು ಇಷ್ಟು ಮಾಡೋದು ತುಂಬಾ ಗ್ರೇಟ್ ಅಂತ. ಈಗಿನ ಹೆಣ್ಮಕ್ಳು ನಮ್ಗೆ ನಿಜವಾಗ್ಲೂ ನನ್ನನ್ನು ಸೇರಿ ಹೇಳ್ತೀನಲ್ಲ, 4 ಕೆಲಸ ಮಾಡಿದ್ರೆ ಸುಸ್ತಾಯ್ತು, ಕಾಲು ನೋವು ಕೈ ನೋವು ಅಂತ ಕುತ್ಕೊಂತೇವೆ. ಅವ್ರು ಈ ವಯಸ್ಸಲ್ಲಿ ಅಷ್ಟು ಮಾಡೋದು ನೋಡ್ಬಿಟ್ರೆ ನಿಜವಾಗ್ಲೂ ಹೇಳೋದಕ್ಕೆ ಪದ ಸಿಗೋದಿಲ್ಲ ಸರ್ ನಮ್ಗೆ. ಎಷ್ಟು ಅಡಿ ತೋಡಿದಾರೆ, ಎಷ್ಟು ಬಾವಿ ತೋಡಿದಾರೆ ಲೈಫಲ್ಲಿ? ಮನೆ ಹಿಂದ್ಗಡೆ ಫಸ್ಟ್ ತೋಡಿದ್ದವರು 2017ರಲ್ಲಿ. 2020 ಫಸ್ಟ್ ಲಾಕ್ಡೌನ್ ಟೈಮಲ್ಲಿ ಮನೆ ಹಿಂದ್ಗಡೆ ತೋಡಿದ್ರು. ಆಮೇಲೆ ಅಂಗನವಾಡಿಯಲ್ಲಿ 2024ಕ್ಕೆ ಅಂಗನವಾಡಿ ಮಕ್ಕಳಿಗೆ ನೀರಿನ ಪ್ರಾಬ್ಲಮ್ ಇತ್ತು. ಅಂದರೆ ಕುಡಿಯೋ ನೀರು, ಶುದ್ಧ ಕುಡಿಯೋ ನೀರು ಬರ್ತಿರ್ಲಿಲ್ಲ. ಕೆಲವೊಮ್ಮೆ ಏನಾಗ್ತಿತ್ತು ಅಂದರೆ ಅದು ಗಟಾರ್ ನೀರು ಮಿಕ್ಸ್ ಆಗಿ ಬರ್ತಿತ್ತು. ಅದು ಮಕ್ಕಳಿಗೆ ಅದಕ್ಕಾಗಿ ಟೀಚರ್ ಏನು ಮಾಡ್ತಿದ್ರು, ಮಕ್ಕಳನ್ನ ಹೆಲ್ಪರ್ ಇರಲಿಲ್ಲ, ಟೀಚರ್ ಮಕ್ಕಳನ್ನಷ್ಟೇ ಕುಳಿಸ್ಬಿಟ್ಟು 4-5 ಮನೆದು ನೀರು ತರಬೇಕಿತ್ತು. ಅದು ನಮ್ಮ ಅತ್ತೆಗೆ ಅಂದ್ರೆ ಪುಟ್ಟ ಮಕ್ಕಳಲ್ಲ, ಏನಾದರೂ ಮಾಡ್ಕೊಂಡ್ರೆ ಯಾರು ಕೇರ್ ಟೇಕರ್ ಇಲ್ಲ, ಆಯಾ ಇಲ್ಲ, ಟೀಚರ್ ನೀರು ತರುವವರೆಗೆ ಆ ಮಕ್ಕಳು ಏನಾದರೂ ಆಗ್ಬಿಟ್ರೆ ಅದೊಂದು ಸಮಸ್ಯೆ. ಅಂದ್ರೆ ಅನಿವಾರ್ಯ, ನೀರಿಲ್ಲ ಸರ್ ಇಲ್ಲಿ. ಅಂದ್ರೆ ಕುಡಿಯೋ ನೀರು ಚೆನ್ನಾಗಿ ಬರ್ತಿರ್ಲಿಲ್ಲ. ಅತ್ತೆಗೆ ಅನ್ನಿಸ್ತು ನನಗೆ ಏನಾದ್ರು ಹಿಂಗೆ ನನ್ನ ಸಲುವಾಗಿ 3 ಮನೆ ಹತ್ರ 2 ತೋಡ್ಕೊಂಡಿದ್ದೆ, ಇಷ್ಟೆಲ್ಲ ಸಮಾಜದವ್ರು ನನಗೆ ಗೌರವ ಇದು ಮಾಡಿದ್ದಾರೆ, ನಾನು ಏನಾದರೂ ಮಾಡಬೇಕಲ್ಲ, ಈ ಇಲ್ಲಿ ತೋಡಿದ್ರೆ ಮಕ್ಕಳಿಗೆ ಒಂದು ಹೆಲ್ಪ್ ಆಗ್ತದೆ ಅನ್ಕೊಂಡು ಅಲ್ಲಿ ತೋಡಿದ್ರು. ಒಂದು 60 ಅಡಿ ಆಳಕ್ಕೆ ನೀರು ಬಂದಿದೆ ಅಲ್ಲಿ. ಅದು ತೋರಿಸ್ತೇನೆ ಈಗ. ಒಬ್ಳೆ ಎಸ್, ಅಷ್ಟು ಬಾವಿಗಳನ್ನು ತೋಡಿದ್ದು ಒಬ್ರೆ, ಮತ್ ಯಾರನ್ನು ತಗೊಳಲ್ಲ. ಯಾಕೆ ನಾವು ಹೇಳ್ತೇವೆ, ಇವ್ರ ಮಗ ನಾವೆಲ್ಲ ಹೇಳಿದ್ರು ಅವರು ಅಂದ್ರೆ ಮೇಲಿರೋರು ನಮ್ಮವರಲ್ಲ. ಎಲ್ಲೋ ವೇಟ್ ಇರೋ ಬಕೆಟ್ ಅನ್ನ ಮಣ್ಬುಟ್ಟಿಯನ್ನ ತಲೆ ಮೇಲೆ ಬಿಟ್ಬಿಟ್ರೆ ಏನ್ ಮಾಡೋದು, ಒಂದು ಭಯ ಇರುತ್ತಲ್ವಾ. ಈಗ ಮೇಲಿರೋ ವ್ಯಕ್ತಿ ನಮ್ಮವನಲ್ಲ, ಕೆಲಸದವನು, ಬಟ್ ಅವನಿಗೇನೋ ಕೈ ಜಾರ್ತು, ಅವನಿಗೇನೋ ಒಂದು ಹೆಲ್ತ್ ಇಶ್ಯೂಸ್ ಆಯ್ತು, ಅವ್ನು ಬಿಟ್ಟ ಅವಾಗ ನಮ್ಮ ಇದಕ್ಕೆ ಯಾರು ಹೊಣೆ, ಅದಕ್ಕೆ ನನಗೆ ಎಷ್ಟಾಗತ್ತೋ ಅಷ್ಟು ತೋಡ್ತೀನಿ ಅಂತಾರೆ ಅವರು. ಮನೆ ಮೇಲ್ಗಡೆ ಒಂದು, ಹಿಂದ್ಗಡೆ ಒಂದು, ಇಲ್ಲಿ ಕುಂಭಮೇಳ ನೆನಪಿಗೆ ಇಲ್ಲೊಂದು, ಶಾಲೆ ಹತ್ರ ಒಂದು 4 ಬಾವಿ. ಎಷ್ಟನೇ ವಯಸ್ಸಿನ ತೋಡಿಸ್ತಾರೆ? ಎಷ್ಟನೇ ವಯಸ್ಸಿಗೆ ಶುರು ಮಾಡಿದ್ದೀವಿ ತೋಡಕ್ ಬಾವಿನ? ನಾನು ಮದುವೆ 5 ವರ್ಷಕ್ಕೆ 3 ಬಾವಿ ತೋಡಿದ್ರು. ನಾನು ಮದುವೆ ಆಗೋದ್ರೊಳಗೆ 1 ಬಾವಿ ತೋಡಿದ್ರು. 57 ಈಗ 57 ವರ್ಷ ಆದಾಗ ಶುರು ಮಾಡೋದು ನೀವು? 55ರಿಂದ ಶುರು ಮಾಡಿದ್ದಾರೆ. 25ನೇ ವಯಸ್ಸಲ್ಲ? ಇಲ್ಲ 57ನೇ ವಯಸ್ಸಿಗೆ ಕೈ ನೋವು, ಕಾಲು ನೋವು, ರಟ್ಟೆ ನೋವು. ಈಗ ಒಂದು ತೆಗಿಬೇಕಂತ ಮಾಡಿದ್ದೆ, ಆದ್ರೆ ಈ ಸಲ ಎಲ್ಲ ಅಡೆತಡೆ ಆಗೋಯ್ತು. ಅಂದ್ರೆ ಬೇರೆಯವರಿಗಾಗಿ ಅಂತ ಕೊಡು ಅಂದಿದ್ರು ನಮ್ಮ ಮನೆ ಎದುರುಗಡೆನೇ. ಆದರೆ ನಮ್ಮದು ಒಂದ್ಸಲ ಈ ಮಕ್ಕಳಿಗಿಂದ ಆರಾಮಿರೋದಿಲ್ಲ, ಇವೆಲ್ಲ ಒಂದೊಂದ್ಸಲ ನಿಮ್ಮ ಮನೆಯದು ಒಂದೊಂದು ಕಿರಿಕಿರಿ ಇರ್ತದೆ, ಅದಕ್ಕೆ ಮಾಡಲಿಲ್ಲ. ಎಲ್ಲ ಜನವರಿ ಫೆಬ್ರವರಿ ಬಂದರೆ ನನಗೆ ಸಮಾಧಾನನೇ ಇರುವುದಿಲ್ಲ, ಒಂದು ಹೊಸ ನೀರು ಕಾಣಬೇಕು ಅನ್ನಿಸ್ತದೆ. ಆದರೆ ಈ ಸಲ ಅದೇ ಬಿಟ್ಟೆ ಅಂತ ಜೀವ ಬಡ್ಕಂತ ಅದೇ. ಈ ಸಲ ಹೊಸ ನೀರು ಕಾಣಲಿಲ್ಲ ಅಂತೇಳಿ 4 ವರ್ಷನೂ ಹೊಸ ನೀರು ಕಂಡೆ, ಹೊಸ ಪಾತಾಳಕ್ಕೆ ಹೋಗೋಕೆ ಬಂದೆ. ಆದರೆ ಈ ಸಲ ಏನೂ ಮಾಡಲಿಲ್ಲ ಅಂತ ಮಲಗರು ಚಿಂತೆ. ಈಗ ನನಗೆ ಮಾಡಲಿಲ್ಲ ಈ ಸಲ ಅಂತ. ಪ್ರತಿ ವರ್ಷ ಒಂದು ಬಾವಿ ತೋಡೋದು ಅಲ್ಲ, ಈಗ 4 ವರ್ಷನೂ ಅದೇ ಆಯಿತು. ಈ ವರ್ಷ ಒಂದು ಮಾಡೋದಿತ್ತು, 5 ಮಾಡಿ ಬಿಡಬೇಕು ಅಂತ ಮಾಡಿದ್ದೇನೆ, ಆದರೆ ಆಗಲಿಲ್ಲ ಈ ಸಲ. ಅಂದರೆ ಸ್ವಲ್ಪ ಅಡೆತಡೆ ಆಯಿತು, ಆ ಕಡೆ ಈ ಕಡೆ ಆಗಲಿಲ್ಲ. 57ನೇ ವಯಸ್ಸಿಗೆ 57ರಿಂದ ಶುರು ಮಾಡಿದ್ದು, ಈಗ 65. ಬನ್ನಿ ಬಾವಿ ನೋಡ್ಕೊಂಬೋಣ. ಹೋಗ್ಬರ್ರಿ ಅಮ್ಮ. ಥ್ಯಾಂಕ್ಸ್ ಅಮ್ಮ. ಚಪ್ಪಲ ಕಳ್ತ ಬರ್ತಾರೆ ಇಲ್ಲಿಂದನೇ ಹೋಗೋಣ. ಚಪ್ಪಲ ದುಡಿಮೆಯೊಂದೇ ದೇವರು ಎಂದವರೆಂದು ಸೋಲರು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.